ನಮ್ ಕಡೆ ನಮ್ ಊರಾಗ ಯಾವಾಗ್ಲೂ ಈ ಒಂದ್ ಮಾತು ಹೇಳ್ತಾ ಇದ್ರು, ಅಮುಕ ನೀ ಯಾಕ ಕುಂತಿ ಸುಮುಕ, ವ್ಯಾಳೆ ಹೋಗ್ತದ ಟುಮ್ಕಿ ಹೊಡ್ಯಾವ ಬರ್ತಾನ, ಎದ್ದು ನಿನ್ನ ಕೆಲಸವನ್ನ ಮಾಡಿಕೋ, ಗುರಿಯನ್ನ ಮುಟ್ಟಿಕೋ ಅಂತ. ಇವತ್ತಿನ ದಿನ ಕರ್ನಾಟಕ ವಸತಿ ಶಾಲೆಯೊಳಗಡೆ 1710 ಅಧಿಕ ಟೀಚಿಂಗ್ ಮತ್ತೆ ನಾನ್ ಟೀಚಿಂಗ್ ಹುದ್ದೆಗಳನ್ನ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇನ್ನೊಂದು ಕೆಲವೇ ತಿಂಗಳೊಳಗಡೆ ಈ ಒಂದು ಪರೀಕ್ಷೆಗೆ ನೋಟಿಫಿಕೇಶನ್ ಮಾಡಕ್ ಹೊಂಟೈತಿ. ಅಭ್ಯರ್ಥಿಗಳಿಗೆ ಗೊಂದಲ ಇದೆ, ಏನ್ ವಿದ್ಯಾರ್ಹತೆ ಇರಬೇಕು, ಏನ್ ಪಠ್ಯಕ್ರಮ ಇರ್ತದ, ಮತ್ತೆ ಸ್ಟಡಿ ಹಂಗಿರ್ಬೇಕು, ಪರೀಕ್ಷೆ ಯಾವಾಗ ಆಗ್ಬೋದು, ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮ ಏನೆಲ್ಲ ಓದ್ಬೇಕು ಎಲ್ಲ ಸಿಗ್ತದ. ನಾವು ಯಾವ ರೀತಿಯಾಗಿ ನಮ್ಮ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡ್ರೆ ನಾವು ಖಂಡಿತವಾಗ್ಲೂ ಕೂಡ ಈ ಪರೀಕ್ಷೆಯನ್ನ ಪಾಸ್ ಮಾಡಬಹುದು. ಇವತ್ತಿನ ಈ ವಿಡಿಯೋದೊಳಗಡೆ ಸಂಪೂರ್ಣವಾಗಿ ನಿಮಗೆ ನಾನು ಹೇಳಕಂತ ಬಂದೀನಿ. ವಿದ್ಯಾರ್ಥಿಗಳು ಈ ಪರೀಕ್ಷೆ ಅಂತಂದಾಗ ಬರೀ ಪ್ರೈಸಿಗೆ ಒಂದೇ ಸ್ಟಡಿ ಮಾಡೋದು, GPS ಅಂತ ಬಂದಾಗ GPS ಅಷ್ಟೇ ಓದೋದು, HSTR ಅಂತ ಬಂದಾಗ HSTR ಅಷ್ಟೇ ಓದೋದು, ಹಂಗ ಮಾಡ್ಬೇಡ್ರಿ. ಒಂದು ಪರೀಕ್ಷೆ ಅಂತ ಬಂದಾಗ, ವಿಶೇಷವಾಗಿ ಶಿಕ್ಷಕರ ನೇಮಕಾತಿ ಅಂತ ಬಂದಾಗ, ನಿಮ್ಗೇನಾದ್ರೂ MA ಅಥವಾ BA B.Ed ಮಾಡ್ಕೊಂಡಿದ್ರೆ ದೊಡ್ಡ ಪರೀಕ್ಷೆಗೆ ಓದಿ, ಸಣ್ಣ ಪರೀಕ್ಷೆ ತನ್ನಿಂದ ತಾನೇ ಅವು ಪಾಸ್ ಆಗ್ತಾವ ಅನ್ನೋದು ನನ್ನ ಒಂದು ನಂಬಿಕೆ ಮತ್ತು ನಿಮ್ಮ ಗುರುಗಳದ್ದು ಕೂಡ. ನೋಡಿ, ಉದಾಹರಣೆಗೆ ಈಗ ಒಬ್ಬ HSTR ಗೆ ಹೋದಂತ ವಿದ್ಯಾರ್ಥಿ GPSTR ಅನ್ನ ಪಾಸ್ ಮಾಡೋದು ಬಹಳ ಸುಲಭ ಆಗುತ್ತೆ. ಯಾಕಂದ್ರೆ ಕಷ್ಟದ ಮತ್ತು ಸಾಗರದಷ್ಟು ವಿಷಯಗಳನ್ನ ಓದವನಿಗೆ ಸಣ್ಣ ವಿಷಯಗಳನ್ನ ಓದಲಿಕ್ಕೆ ಅವನಿಗೇನು ದೊಡ್ಡದಾನ ಆಗಂಗಿಲ್ಲ. ಸೊ ಹೀಗಾಗಿ ನಿಮ್ಮ ಪರೀಕ್ಷೆ ಕೂಡ ಅಷ್ಟು ಆಳವಾಗಿರ್ಲಿ, ವಿಶಾಲವಾಗಿರ್ಲಿ, ಓದುವಂತ ವಿಧಾನ ಕೂಡ ಹಿಂಗಿರ್ಲಿ. ನಿಮ್ಗೇನಾದ್ರೂ HSTR GPSTR ಮತ್ತೆ ಅದೇ ರೀತಿಯಾಗಿ ಈ ಕ್ರೈಸ್ಟ್ CTET ಮತ್ತೆ TET ವರ್ಚುವಲ್ ಕ್ವಶನ್ ಪೇಪರ್ಸ್ ವಿತ್ ಪಠ್ಯಕ್ರಮ ಸಿಲೆಬಸ್ ನಿಮ್ಗೆ ಏನಾದ್ರೂ ಬೇಕಾದ್ರೆ, ಮಾದರಿ ಪ್ರಶ್ನೆ ಪತ್ರಿಕೆ ಜೊತೆಗೆ ಬೇಕಾದ್ರೆ ಈ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ವಾಟ್ಸ್ಆಪ್ ಸಂಖ್ಯೆಗೆ ಸಂಪರ್ಕಿಸುವುದರ ಮುಖಾಂತರ ಅತ್ಯಂತ ಕಡಿಮೆ ಬೆಲೆಯೊಳಗಡೆ ನೀವು ಪ್ರಶ್ನೆ ಪತ್ರಿಕೆಗಳನ್ನ, ಪಠ್ಯಕ್ರಮವನ್ನ ಒರಿಜಿನಲ್ ಆಗಿ ನೀವು ಪಡ್ಕೊಳ್ಬಹುದು ಅಂತ ಹೇಳ್ತಾ ಈ ವಿಡಿಯೋನ ಪ್ರಾರಂಭಿಸ್ತೇನೆ. ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಕ್ರೈಸ್ಟ್ ಶಾಲೆಗೆ ನೇಮಕಾತಿಯನ್ನು ಮಾಡಕ್ ಹೊಂಟೈತಿ. ಒಟ್ಟು ಹುದ್ದೆಗಳು ಬಂದ್ಬಿಟ್ಟು 1710 ಹುದ್ದೆಗಳದಾವ. ಈ ಹಿಂದಿನ ಒಂದು ಬಜೆಟ್ ಅಲ್ಲಿನೇ ಕೂಡ ಇದ್ರ ಬಗ್ಗೆ ಬಹಳಷ್ಟು ಬಾರಿ ಚರ್ಚೆ ಆಗಿತ್ತು. 875 ಅಧಿಕ ಹುದ್ದೆಗಳನ್ನ ಏನ್ ಮಾಡಿದ್ರು, ಟೀಚಿಂಗ್ ಬೋಧಕ ಹುದ್ದೆಗಳಿಗೆ ಅನುಮತಿ ಮಾಡಿಕೊಟ್ಟಿದ್ರು. ಪ್ರತಿ ವಿಷಯಕ್ಕೆ 100 ಹುದ್ದೆಗಳನ್ನ ಕೊಟ್ಟಾರ. ಕೆಲವೊಂದಿಷ್ಟು ವಿಷಯಕ್ಕೆ 50 ಹುದ್ದೆಗಳಿದ್ರ, ಸಾಮಾನ್ಯವಾಗಿ ವಿಜ್ಞಾನ, ಸಮಾಜ ವಿಜ್ಞಾನ ಮತ್ತೆ ಕನ್ನಡ, ಇಂಗ್ಲಿಷ್ ಅಂತ ವಿಷಯಗಳಿಗೆ 100 ಹುದ್ದೆಗಳು ನಾವು ಕಂಡು ಬರ್ತೀವಿ. ಇನ್ನು ಅದೇ ರೀತಿಯಾಗಿ ಅರ್ಹತೆಗಳು ಏನಿರಬೇಕು ಅನ್ನೋದು ಬಹಳ ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ತದ. ಈ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ಒಂದು ಪರೀಕ್ಷೆಯನ್ನು ನಡೆಸಲಿಕ್ಕೆ ಹೋಗ್ತದ. ಈ ಹಿಂದೆನೆ ಈ ಕ್ರೈಸ್ಟ್ ವಸತಿ ಶಾಲೆ ನೇಮಕಾತಿ ಮಾಡುವಂತಹ ಯಾವ ರೀತಿ ಮಾಡಬೇಕು ಅನ್ನೋ CN ರೂಲ್ ಅನ್ನ ಬಿಟ್ಟಿದ್ರು. ಅದ್ರೊಳಗಡೆ ಸ್ಪಷ್ಟವಾಗಿ ಹೇಳಿದ್ರು, ನೀವು ಯಾವ ವಿಷಯದಲ್ಲಿ ಶಿಕ್ಷಕರಾಗ್ಲಿಕ್ಕೆ ಹೋಗ್ತಾ ಇದ್ದೀರಿ, ನೀವು ಆ ವಿಷಯದಲ್ಲಿ ನೀವೇನ್ ಮಾಡಿರ್ಬೇಕು, ಡಿಗ್ರಿ ಅನ್ನ ಆಪ್ಷನಲ್ ಆಗಿ ಓದಿರ್ಬೇಕು. ಉದಾಹರಣೆಗೆ ಈಗ ನಾನು ಸೈನ್ಸ್ ಮತ್ತೆ ಮ್ಯಾಥ್ಸ್ ಸ್ಟೂಡೆಂಟ್ ಅದೀನಿ ಅಂತಂದ್ರೆ ನಾನು ಡಿಗ್ರಿಯಲ್ಲಿ ಫಿಸಿಕ್ಸ್, ಕೆಮಿಸ್ಟ್ರಿ ಮತ್ತೆ ಮ್ಯಾಥಮೆಟಿಕ್ಸ್ ಅನ್ನ ಓದಿದ್ದೇನೆ, PCM ಅನ್ನ ಓದಿದ್ದೀನಿ ಅಂತಂದ್ರೆ ನಾನು ಮ್ಯಾಥಮೆಟಿಕ್ಸ್ ಟೀಚರ್ ಆಗ್ಲಿಕ್ಕೆ ಎಲಿಜಿಬಲ್ ಇದ್ದೀನಿ. B.Ed ನಲ್ಲಿ ಕೂಡ ನಾನು PCM ಮೆಥಡ್ ಅಂದ್ರೆ ಯಾವ್ದಾದ್ರು ಒಂದು PCM ಮೆಥಡ್ ಅಲ್ಲಿ ಯಾವ್ದೋ ಒಂದು ಮೆಥಡ್ ಅಂತ ಓದಿದ್ರೆ ನಾನು ಆಗ್ಬೋದು. ಅದೇ ರೀತಿಯಾಗಿ ನಾನು ಇಂಗ್ಲಿಷ್ ಟೀಚರ್ ಆಗ್ಬೇಕು, ಕನ್ನಡ ಟೀಚರ್ ಆಗ್ಬೇಕು, ಹಿಂದಿ ಟೀಚರ್ ಆಗ್ಬೇಕು ಅಂತಂದ್ರೆ ನೀವು ಡಿಗ್ರಿಯಲ್ಲಿ ಇಂಗ್ಲಿಷ್, ಕನ್ನಡ ಅಥವಾ ಹಿಂದಿ ನೀವು ಯಾವ ಶಿಕ್ಷಕದಲ್ಲಿ ಯಾವ ವಿಷಯದಲ್ಲಿ ಆಗ್ಬೇಕು ಅನ್ಕೊಳ್ತೀರಿ ಆ ವಿಷಯದೊಳಗೆ ನಿಮ್ಗೆ ಏನಿರ್ಬೇಕು, ಒಂದು ಆಪ್ಷನಲ್ ಆಗಿ ನೀವು ಕಲ್ತಿರ್ಬೇಕು. ಇಲ್ಲ ಸರ್, ನಾನು ಡಿಗ್ರಿಯಲ್ಲಿ ನಾನು ಆಪ್ಷನಲ್ ಆಗಿ ನಾನು ಲ್ಯಾಂಗ್ವೇಜ್ ಅನ್ನು ಕಲ್ತಿಲ್ಲ ಅನ್ನೋರು ಕೂಡ ಮತ್ತೊಂದು ವ್ಯವಸ್ಥೆನ ಮಾಡಿದಾರೆ ಅವರು. ಏನಂತಂದ್ರೆ ಇಂಗ್ಲಿಷ್ ಶಿಕ್ಷಕರಾಗೋರು ನಾನು ಡಿಗ್ರಿಯಲ್ಲಿ ಇಂಗ್ಲಿಷ್ ಕಲ್ತಿಲ್ಲ ಅನ್ನೋರು ನೀವೇನ್ ಮಾಡ್ಬೋದು, ಮಾಡಿರ್ಬೇಕಾಗ್ತದ. ಅಂತಂದ್ರೆ ಈ ಸೌತ್ ಇಂಡಿಯನ್ ರೀಜನಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಗ್ಲಿಷ್ ಅಂತ ಬರ್ತದ. ಸೊ ಅಲ್ಲಿ ನೀವು 1 ವರ್ಷದ PGCT ಆ ಕೋರ್ಸ್ ಅನ್ನ ಮುಗಿಸಿರ್ಬೇಕು. ಆಮೇಲೆ ನೀವು B.Ed ನಲ್ಲಿ ನೀವು ಇಂಗ್ಲಿಷ್ ಅನ್ನ ಮೆಥಡ್ ಅನ್ನಾಗಿ ಹೇಳ್ಕೊಂಡು ಕಲ್ತಿರ್ಬೇಕಾಗುತ್ತೆ. ಮತ್ತೆ TET ಪೇಪರ್ 2 ಅನ್ನ ಪಾಸ್ ಮಾಡಿರ್ಬೇಕಾಗುತ್ತೆ. ಇಲ್ಲ ಸರ್, ನಾನು ಕನ್ನಡ ಅನ್ನ ಡಿಗ್ರಿಯಲ್ಲಿ ಕಲ್ತಿಲ್ಲ, ಬಟ್ ನಾನು ಕನ್ನಡವನ್ನ B.Ed ನಲ್ಲಿ ಮೆಥಡ್ ಆಗಿ ತಗೊಂಡೇನಿ, ನಾನು ಕನ್ನಡ ಟೀಚರ್ ಆಗ್ಬಹುದು ಅಂತಂದ್ರೆ ಹೌದು ಆಗ್ಬಹುದು. ಬಟ್ ಆದ್ರೆ ಕನ್ನಡ ರಮಾರಮಣ, ಕನ್ನಡ ಸಾಹಿತ್ಯ ಪರಿಷತ್ತು ಹೀಗೆ ನಡೆಸುವಂತಹ 1 ವರ್ಷದ ಕೋರ್ಸ್ ಅಲ್ಲಿ ನೀವು ಜಾಯಿನ್ ಆಗಿ ಪರೀಕ್ಷೆಯನ್ನ ಪಾಸ್ ಮಾಡಿ ಸರ್ಟಿಫಿಕೇಟ್ ಅನ್ನು ತೆಗೆದುಕೊಂಡು ನೀವು ಪರೀಕ್ಷೆಯನ್ನು ಕೂಡ ಬರೆಯುವಂತ ಅವಕಾಶಗಳಿರ್ತಾವ. ಮತ್ತೆ ಇನ್ನೊಂದು ವಿಚಾರ ಅಂತಂದ್ರೆ ಇದ್ರ ಬಗ್ಗೆ ನಾನು ಮತ್ತೊಂದು ವಿಡಿಯೋ ಸಂಪೂರ್ಣವಾಗಿ ಹೇಳ್ತೀನಿ, ಹೇಗೆಲ್ಲ ಮಾಡಬಹುದು ನಾವು ಅಂತ. ಈಗ ಹಿಂದಿ ಶಿಕ್ಷಕರವರು ಇಷ್ಟೇ, ನೀವೇನ್ ಮಾಡಬಹುದು ಅಂತಂದ್ರ ಈ ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭಾ ಅನ್ನುವಂತ ಸಂಸ್ಥೆ ಈ ಹಿಂದಿ ಕೋರ್ಸ್ ಅನ್ನ ಕೂಡ ಕೊಡ್ತದೆ. 1 ವರ್ಷದ್ದು ಡಿಸ್ಟೆನ್ಸ್ ಮೋಡ್ ಅಲ್ಲಿ ನೀವು ಆ ಕೋರ್ಸ್ ಅನ್ನ ಮುಗಿಸ್ಕೊಂಡು ನೀವು B.Ed ನಲ್ಲಿ ಹಿಂದಿ ಅನ್ನ ನೀವು ಮೆಥಡ್ ಅನ್ನಾಗಿ ತೆಗೆದುಕೊಂಡಿದ್ರೆ ನೀವು ಹಿಂದಿ ಶಿಕ್ಷಕರು ಆಗ್ಬಹುದು ಅಂತ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ.
ಸೊ ಇಲ್ಲಿ BSc ಮತ್ತು BA ಮತ್ತು ಬಿಕಾಂ ದವ್ರಿಗೆ ಕೂಡ ಅವಕಾಶ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ. ಬಿಕಾಂ ದವ್ರಿಗೆ ಈ ಬಾರಿ ಅವಕಾಶ ಕೊಡ್ಬೇಕಂತ ವಿದ್ಯಾರ್ಥಿಗಳು ಬಹಳಷ್ಟು ಕೇಳ್ತಾ ಇದ್ದಾರೆ. ಒಟ್ಟಿನೊಳಗಡೆ ಅವಕಾಶ ಸಿಗ್ಬೋದು ಅಂತ ನನಗೂ ಕೂಡ ಅನಿಸ್ತಾ ಇದೆ, ಕಾಯ್ದುಕೊಳ್ಳೋಣ. ಮತ್ತೆ KE ಅಥವಾ KPSC ಇಂದ ಯಾವ ಪರೀಕ್ಷೆ ನಡೆಸ್ತದ ಇದನ್ನ ಅಂತ ಕೇಳಿದ್ರೆ, ಈ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ KE ದವರು ಈ ಬಾರಿಯ ಈ ಒಂದು ಕ್ರೈಸ್ಟ್ ಶಾಲೆ ನೇಮಕಾತಿಯನ್ನ ಮಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ. ಈಗ ನೋಡಿ, KE ದವರು ಪರೀಕ್ಷೆ ನಡೆಸೋದಕ್ಕೂ ಬೇರೆ ಸಂಸ್ಥೆ ಪರೀಕ್ಷೆ ನಡೆಸೋದಕ್ಕೂ ಬಹಳಷ್ಟು ವಿಭಿನ್ನ ಮತ್ತು ವಿಶೇಷತೆ ಕಂಡು ಬರ್ತದೆ. KE ದವರು ಪರೀಕ್ಷೆ ನಡೆಸಿದ ದಿನವೇ ಅಂದಿನ ದಿನವೇ ಅವರು ನಿಮ್ಗೆ ಕೀ ಆನ್ಸರ್ ಅನ್ನ ಪಬ್ಲಿಷ್ ಮಾಡ್ತಾರೆ ಅಥವಾ ಮರುದಿನವೇ ಮಾಡ್ತಾರೆ. ಕೆಲವೊಂದಿಷ್ಟು ಅಬ್ಬಬ್ಬ ಅಂತಂದ್ರೆ ಒಂದು ವಾರದೊಳಗಾಗಿನೇ KE ದವರು ತಮ್ಮ ಒಂದು ಕೀ ಆನ್ಸರ್ಸ್ ಗಳನ್ನ ಬಿಡ್ತಾರೆ. ಅದೇ ಬೇರೆ ಒಂದು ಯಾವ್ದಾದ್ರು ಒಂದು ಪರೀಕ್ಷೆ ಆದ್ರೆ ಒಂದು ತಿಂಗಳವರೆಗೂ ಕೂಡ ಬರೀ ಕೀ ಆನ್ಸರ್ಸ್ ಗಳನ್ನ ಬಿಡಂಗಿಲ್ಲ. ಈ ಪರೀಕ್ಷೆ ಆದ ಒಂದು ತಿಂಗಳ ಒಳಗಾಗಿನೇ ಅವರು ಪ್ರಾಮಾಣಿಕವಾಗಿ ಎಲ್ಲ ಒಂದು OMR ಶೀಟ್ ಅನ್ನ ಕೂಡ ನಮ್ಗೆ ನೋಡ್ಕೊಂಡು ಮಾಡ್ಕೊಂಡು ನಾವು ಎಷ್ಟು ಅಂಕಗಳನ್ನು ತೆಗೆದುಕೊಂಡಿವಿ, ನಾವು ಎಷ್ಟು ಜನ ಎಲಿಜಿಬಲ್ ಆಗಿದ್ದೀವಿ ಅನ್ನೋದನ್ನು ಕೂಡ ಅವರು ಬಹಳ ಪ್ರಾಮಾಣಿಕವಾಗಿ ಸ್ಪಷ್ಟವಾಗಿ ನಮ್ಗೆ ಕೊಡ್ತಾರೆ. ಸೊ ನಮ್ಗೊಂದು ಖುಷಿ ಏನಪ್ಪಾ ಅಂತಂದ್ರೆ, ನಾವು ಪರೀಕ್ಷೆ ಬರೆಯೋದಕ್ಕೂ ಪರೀಕ್ಷೆ ಬರೆದು ವಿದಿನ ಒಂದು ವರ್ಷದಲ್ಲಿ ನಾವು ಈ ಕ್ರೈಸ್ಟ್ ಶಾಲೆಯಲ್ಲಿ ನಾವು ಶಿಕ್ಷಕರು ಆಗ್ಲಿಕ್ಕೆ ಇದು ಒಂದು ಬೆಸ್ಟ್ ಅವಕಾಶ ಅಂತ ನಾನು ಹೇಳ್ತೀನಿ. ಯಾಕಂದ್ರೆ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿ ಅವರು ಈ ಪರೀಕ್ಷೆ ನಡೆಸ್ತಾ ಇದ್ದಾರೆ. ಇನ್ನ ಇದಕ್ಕೆ ಸಿಲಾಬಸ್ ಏನ್ ಇರ್ತೈತ್ರಿ ಸರ್ ಅಂತ ಬಹಳ ಮಂದಿ ಕೇಳ್ತಾ ಇದ್ರೆ, ಈ ಒಂದು ಪಠ್ಯಕ್ರಮ ಬಂದು ಪೇಪರ್ 1 ಮತ್ತೆ ಪೇಪರ್ 2 ಪ್ರಶ್ನೆಗಳು ಮೀನ್ಸ್ 2 ಪೇಪರ್ಗಳು ಇರ್ತಾವ. ಇಲ್ಲಿ ಪೇಪರ್ 1 ಕಾಮನ್ ಪೇಪರ್ GK ಪೇಪರ್ ಆಗಿರ್ತದೆ. GK ಪೇಪರ್ ಅಂತಂದ್ರೆ ಇದರಲ್ಲಿ ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸ್, ಎಕನಾಮಿಕ್ಸ್ ಮತ್ತೆ ಅದ್ರ ಜೊತೆಗೆ ಕರೆಂಟ್ ಅಫೇರ್ಸ್ ಅಂತ ಇರ್ತದ. ಸಾಧ್ಯವಾದ್ರೆ ಇದ್ರ ಜೊತೆಗೆ ಅವರು ಮೆಂಟಲ್ ಅಬಿಲಿಟಿ ಕೂಡ ಆಡ್ ಮಾಡಬಹುದು. ಬಟ್ ಇದ್ರ ಬಗ್ಗೆ ಸ್ಪಷ್ಟವಾದ ಸಿಲಾಬಸ್ ಇನ್ನೂವರೆಗೂ ಕೂಡ ಬಿಟ್ಟಿಲ್ಲ. ಹಳೇದಾಗಿ ನಮ್ಗೆ ನೇಮಕಾತಿ ಆಗಿದ್ದು 2019, 17, 18 ಒಳಗಡೆ ಆಗಿತ್ತು ಒಂದು ವರ್ಷದಲ್ಲಿ. ಅದಾದ್ಮೇಲೆ ಹಿಂದೆ ಆಗಿದ್ವು. ಸೊ ನಾವೇನ್ ಹೇಳಿಕ್ ಹೋಗ್ತಾ ಇದ್ರೆ ಸ್ಪಷ್ಟವಾಗಿ ಗೊತ್ತಿಲ್ಲ ಅಂದ್ರೂ ಕೂಡ ಪೇಪರ್ 1 ಇಸ್ ಅ ಕಾಮನ್ ಪೇಪರ್, GK ಪೇಪರ್ ಫಾರ್ ಎವ್ರಿ ಒನ್. ಇನ್ನು ಪೇಪರ್ 2 ಏನ್ ಆಗ್ಬೋದು ಅಂತಂದ್ರೆ, ಕೆಲವೊಬ್ರು ಹೇಳ್ತಾ ಇದ್ರೆ ಗ್ರೂಪ್ C ಕಮ್ಯುನಿಕೇಶನ್ ಆಗ್ಬೋದು ಅಂತ. ಇಲ್ಲಿ ಶಿಕ್ಷಕರ ಹುದ್ದೆಗಳಿಗೆ ಪರೀಕ್ಷೆ ನಡೆಸ್ತಾ ಇರೋದ್ರಿಂದ, ಟೀಚಿಂಗ್ ಮತ್ತೆ ನಾನ್ ಟೀಚಿಂಗ್ ಆಗ್ತಾ ಇರೋದ್ರಿಂದ ಖಂಡಿತವಾಗ್ಲೂ ಅವರು ಸಬ್ಜೆಕ್ಟ್ ಪೇಪರ್ ಅನ್ನು ಇಡಬೇಕಾಗತ್ತೆ. ಒಬ್ಬ ವಿಷಯ ಶಿಕ್ಷಕನಿಗೆ ಆ ಒಂದು ವಿಷಯದೊಳಗ ಅರ್ಹತೆ ಮತ್ತು ಸ್ಪಷ್ಟತೆ ಮತ್ತು ಜ್ಞಾನ ಇರ್ಬೇಕಂತಂದ್ರೆ ಈ ಒಂದು ಪೇಪರ್ 2 ಒಳಗಡೆ ಎಷ್ಟು ಓದಿದಾನ ಅನ್ನೋದು ಗೊತ್ತಾಗಬೇಕಾಗುತ್ತೆ. ಸೊ ಹೀಗಾಗಿ ಪೇಪರ್ 2 ಸಬ್ಜೆಕ್ಟ್ ಪೇಪರ್ ಆಗ್ತದ. ಸೊ ಹೀಗಾಗಿ ನೀವು ಪೇಪರ್ 2 ನ ಓದ್ಕೊಳ್ಳಿ. ಮತ್ತೆ ಈ ಪೇಪರ್ 2 ಬಗ್ಗೆ ಸಿಲಾಬಸ್ ಏನಿರ್ತದೆ ಸರ್ ಅಂತ ಕೇಳೋದಾದ್ರೆ, ನೋಡಿ, ಈಗ ನೀವು ಡಿಗ್ರಿ ಒಳಗಡೆ ಏನು ಓದಿರಿ, ಸಾಧ್ಯವಾದಷ್ಟು ನೀವು PUC ಏನು ಓದಿರಿ, ಪ್ರೈಮರಿ ಮತ್ತೆ ಹೈಸ್ಕೂಲ್ ಬುಕ್ಸ್ ನಲ್ಲಿ ಏನು ಓದಿರಿ, ಅದ್ರ ಜೊತೆಗೆ GPSTR ಏನು ಓದಿರಿ, HSTR ಏನು ಓದಿರಿ, ಅದೇ ಒಂದು ಸಿಲಾಬಸ್ ಸ್ವಲ್ಪ ದೊಡ್ಡದಾಗಿ ಆಗುತ್ತೆ ಮತ್ತೆ ವಿಸ್ತಾರವಾಗಿ ನೀವು ಓದ್ಬೇಕಾಗತ್ತೆ ಮತ್ತು ಆಳವಾಗಿ ತಿಳ್ಕೊಳ್ಬೇಕಾಗುತ್ತೆ. ಸೊ ಹೀಗಾಗಿ ನೀವು ವಿಷಯವನ್ನ ನೀವು ಕಡಿಮೆ ಓದೋದಕ್ಕಿಂತ ವಿಶಾಲವಾಗಿ ಓದಿ, ಸ್ಪಷ್ಟವಾಗಿ ಓದಿ ಅಂದಾಗ ನಿಮ್ಗೆ ಇದು ಹೆಲ್ಪ್ ಆಗುತ್ತೆ. ಇದು ಒಂದು ಗೊತ್ತಿರ್ಲಿ. ಇನ್ನು ಅದ್ರ ಜೊತೆಗೆ ನೀವು ಪರೀಕ್ಷೆ ಯಾವಾಗ ಆಗಬಹುದು ಅಂತ ಬಹಳ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಸ್ಟಡಿ ಹೆಂಗಿರ್ಬೇಕಪ್ಪ ಅಂತಂದ್ರೆ ಖಂಡಿತವಾಗ್ಲೂ ನಾನು ಇದ್ರ ಬಗ್ಗೆ ಮಾತಾಡ್ತೀನಿ. ಪರೀಕ್ಷೆ ಯಾವಾಗ ಆಗ್ಬಹುದು ಅಂತಂದ್ರೆ, ಈಗ ನೋಡಿ, 56% ಮೀಸಲಾತಿ ಇನ್ನೂವರೆಗೆ ಕೂಡ ನ್ಯಾಯಾಲಯದೊಳಗೆ ಇರೋದ್ರಿಂದ ಯಾವುದೇ ಒಂದು ನೋಟಿಫಿಕೇಶನ್ ಮಾಡಕ್ಕೆ ಸದ್ಯದ ಮಟ್ಟಿಯೊಳಗೆ ಅವಕಾಶ ಇಲ್ಲ. ಬಟ್ ಅದನ್ನ ಮೀರಿ ಸರ್ಕಾರದವರು ಯಾವ ಒಂದು ಸಮಯದೊಳಗಡೆ ಯಾವಾಗ ಬೇಕಾದ್ರೂ ಕೂಡ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಏನ್ ಮಾಡ್ಬೋದು, ನೇಮಕಾತಿ ಮಾಡಬಹುದು. ನೀವೇನ್ ಮಾಡ್ಬೇಕಂತಂದ್ರೆ ಒಟ್ಟ ನೀವು ಓದುವುದನ್ನು ಮಾಡ್ಬೇಕು. ಅವಾಗತ್ತ ಇವಾಗತ್ತ ಅನ್ನೋದಕ್ಕಿಂತ ನಾನು ಯಾವಾಗ ಬೇಕಾದ್ರೂ ಆಗ್ಲಿ ನಾನು ಎಷ್ಟು ರೆಡಿ ಅದೀನಿ ಅಂತಂದ್ರ ಈ ಸದ್ಯ ಪರೀಕ್ಷೆ ಆದ್ರೂ ಕೂಡ ನಾನು ಪರೀಕ್ಷೆಯನ್ನ ಖಂಡಿತವಾಗ್ಲೂ ಬರೆದು ಪಾಸ್ ಹಾಕೇನಿ ಅನ್ನುವಂತ ಆತ್ಮವಿಶ್ವಾಸ ನಿಮ್ ಕಡೆ ಬರ್ಬೇಕು. ಹಂಗ ಓದ್ರಿ. ಇಲ್ಲ ಅಂದ್ರೆ ದಯವಿಟ್ಟು ಓದಾಕ್ ಹೋಗ್ಬೇಡ್ರಿ, ಮತ್ತೆ ನಿಮ್ಮ ಸಮಯವನ್ನು ಕೂಡ ವ್ಯರ್ಥ ಮಾಡ್ಬೇಡ್ರಿ. ಪರೀಕ್ಷೆ ನಮಗೆ ಇನ್ನೊಂದು ಅಬ್ಬಬ್ಬ ಅಂತಂದ್ರೆ 2 ರಿಂದ 3 ತಿಂಗಳ ಒಳಗಾಗಿನೇ ಈ ಪರೀಕ್ಷೆ ಆಗ್ತದ. ಈಗ ಆಲ್ರೆಡಿ ಇದು ಕೊನೆಯ ಒಂದು ಆರ್ಥಿಕ ವರ್ಷದೊಳಗೆ ಕೂಡ ಇದ್ರ ಬಗ್ಗೆ ಸ್ಪಷ್ಟವಾಗಿ ಬಹಳಷ್ಟು ವಿದ್ಯಾರ್ಥಿಗಳು, ಬಹಳಷ್ಟು ನಾಯಕರು ಕೂಡ ಮಾತಾಡಿದ್ರು. ಈ ವರ್ಷ ಖಂಡಿತವಾಗ್ಲೂ ಆಗ್ತದ. ಇನ್ನ ಪ್ರಶ್ನೆ ಪತ್ರಿಕೆ ಮತ್ತು ಪಠ್ಯಕ್ರಮಕ್ಕಾಗಿ ನನ್ನ ನೀವು ಸಂಪರ್ಕಿಸಬಹುದು. ಸಂಪರ್ಕಿಸುವ ಸಂಖ್ಯೆಯನ್ನು ನಾನು ಈಗ ಆಲ್ರೆಡಿ ಹೇಳಿದಂಗೆ ನಾವು ಸ್ಕ್ರೀನ್ ಮೇಲೆ ಕೊಡ್ತಾ ಇದ್ದೀನಿ. 95907339 ಈ ಒಂದು ಸಂಖ್ಯೆಗೆ ನೀವು ವಾಟ್ಸ್ಆಪ್ ಮುಖಾಂತರ ಸಂಪರ್ಕಿಸುವ ಮುಖಾಂತರ GPSTR, HSTR, PS ಮತ್ತೆ ಅದ್ರ ಜೊತೆಗೆ ಈ ಕ್ರೈಸ್ ಮತ್ತೆ CTET ಮತ್ತೆ TET ಮೂಲ ಪ್ರಶ್ನೆ ಪತ್ರಿಕೆಗಳ, ಒರಿಜಿನಲ್ ಪ್ರಶ್ನೆ ಪತ್ರಿಕೆಗಳ ಅತ್ಯಂತ ಕಡಿಮೆ ಬೆಲೆಯೊಳಗೆ ನೀವು ಪಡ್ಕೋಬಹುದು ಮತ್ತೆ ಶಿಕ್ಷಕರಾಗಬಹುದು ಅಂತ ಹೇಳ್ತಾ ಇದ್ದೀನಿ. ಕೊನೆಗೆ ಸ್ಟಡಿ ಹೆಂಗಿರ್ಬೇಕಪ್ಪ ಅಂತಂದ್ರೆ, ಈಗ ನೀವು ಪರೀಕ್ಷೆಗೆ ಓದ್ತಾ ಇದ್ದೀರಿ ಅಂತಂದ್ರೆ ಕನಿಷ್ಠ ಇದಕ್ಕೊಂದು ನಿಮ್ಗೆ ಬೇಡಿಕೆ ಅಂತ ಇರ್ತದ, ಡಿಮ್ಯಾಂಡ್ ಅಂತ ಇರ್ತದ. ಆ ಡಿಮ್ಯಾಂಡ್ ಅನ್ನ ನೀವು ಪೂರೈಸಿದಾಗ ಅಲ್ಲಿ ನಿಮ್ಗೆ ಏನಾಗುತ್ತೆ, ಎಕ್ಸಾಮ್ಸ್ ಒಳಗಡೆ ಸರಿಯಾಗಿ ಸಪ್ಲೈ ಆಗುತ್ತಾ, ಏನಾಗುತ್ತಾ ನಿಮ್ಮ ಒಂದು ಪ್ರಿಪರೇಷನ್ ಸರಿಯಾಗಿ ಆಗುತ್ತೆ. ಇಲ್ಲ ಸರ್ ನಾನು ಇನ್ಪುಟ್ ತಪ್ಪು ಹಾಕಿದ್ದೇನೆ, ನನಗೆ ಔಟ್ಪುಟ್ ಚೆನ್ನಾಗಿ ಬರಬೇಕು ಅಂತಂದ್ರೆ ಹೆಂಗ್ ಬರಕ್ ಸಾಧ್ಯ ಇದೆ? ಅದ್ರ ಅರ್ಥ ಏನಪ್ಪಾ ಅಂತಂದ್ರ
ಓದುವಂತ ಕೆಲಸಗಳನ್ನ ನಾವು ಸ್ಪಷ್ಟವಾಗಿ, ನಿಖರವಾಗಿ, ಶ್ರದ್ಧೆಯಿಂದ, ಭಕ್ತಿಯಿಂದ 3 ತಿಂಗಳು ಕನಿಷ್ಠ ಆದ್ರೂ ಡೆಡಿಕೇಶನ್ ಇಂದ, ಡೆಟರ್ಮಿನೇಷನ್ ಇಂದ ಓದಿದ್ರೆ, ಡಿಸ್ಟ್ರಾಕ್ಷನ್ ಇಲ್ಲದೆ ನಾವು ಓದಿದ್ರೆ ಮಾತ್ರ ನಾವೇನ್ ಮಾಡ್ತೀವಿ, ಈ ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಕ್ ಸಾಧ್ಯ ಇದೆ. ಅದ್ಬಿಟ್ರೆ ನಾವು ಪರೀಕ್ಷೆಗೆ ಅಪ್ಲಿಕೇಶನ್ ಅನ್ನ ಹಾಕ್ತೀವಿ, ಪರೀಕ್ಷೆನ ಹೋಗಿ ಬರೀತೀವಿ, ಎಲ್ಲರೂ ಬರೆಯೋ ಹಾಗೇನೆ, ಎಲ್ಲರೂ ಹೇಳೋ ಹಾಗೇನೆ ನಂದು 1 ಅಂಕದಲ್ಲಿ 2 ಅಂಕದಲ್ಲಿ ನಂದು ಈ ಪರೀಕ್ಷೆ ಆಗ್ಲಿಲ್ಲ ಅಂತ ಹೇಳ್ತೀವಿ ವಿನಃ ಸ್ಪಷ್ಟವಾಗಿ ಮುಂದಾಲೋಚನೆಯಿಂದ ನಾನು ಈ ಪರೀಕ್ಷೆಗೆ ತಯಾರಿ ನಡೆಸದೆ ಪರೀಕ್ಷೆನ ಬರ್ದೀವಿ ಅಂತ ಯಾವಾಗ್ಲೂ ಕೂಡ ಹೇಳ್ಕೊಳ್ದಿಲ್ಲ. ಓದೋದು ಬಹಳ ಇದೆ, ತಿಳ್ಕೊಳ್ಳೋದು ಬಹಳ ಇದೆ. ಇವನ್ ಯಾವುದೇ ಒಂದು ಪರೀಕ್ಷೆನ ಬರೆದು ಬಂದು ಹೊರಗೆ ಬಂದಾಗ ನಾವ್ ಹೇಳ್ತೀವಿ, ನಾನು ಇನ್ನೂ ಸ್ವಲ್ಪ ಓದ್ಬೇಕಿತ್ತು ನೋಡು ಅಂತ ಬಾಯಿಂದ ಬರ್ತದೆ ವಿನಃ ನಾನು ಎಲ್ಲವನ್ನ ಓದಿದ್ದೆ ಅಂತ ಬರಂಗಿಲ್ಲ. ನಂದು ಪರೀಕ್ಷೆ 150ಕ್ಕೆ 150, 100ಕ್ಕೆ 100 ಆಯ್ತು ಅಂತ ಬರಂಗಿಲ್ಲ. ಯಾಕಂತಂದ್ರ ಪರಿಪೂರ್ಣತೆಯನ್ನು ನಾವು ತಲುಪ್ಲಿಕ್ಕೆ ಆಗಲ್ಲ ಅಂದ್ರೂ ಕೂಡ ಸಾಧ್ಯವಾದಷ್ಟು ನಾವು ಪೂರ್ಣತೆಗೆ ಸಮೀಪ ಆಗಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿರಬೇಕು. ಶಿಕ್ಷಕರಾದವರು ಕಲಿಕೆಗೆ ಸದಾ ಹಂಬಲವಾಗಿರಬೇಕು, ನಿರಂತರವಾಗಿರಬೇಕು, ನಿಮ್ಮ ಒಂದು ಕಲಿಕೆ ಸ್ಪಷ್ಟವಾಗಿರ್ಬೇಕು. ಅಂದಾಗ ನೀವು ಇಂತಹ 10 ಪರೀಕ್ಷೆಯನ್ನ ಒಂದೇ ವರ್ಷದೊಳಗೆ ಪಾಸ್ ಮಾಡಬಹುದು. ಪಾಸ್ ಮಾಡ್ಬೇಕಂತಂದ್ರೆ ನಿರಂತರವಾಗಿ ಜ್ಞಾನವನ್ನ ಕಬಳಿಸುವ ಒಂದು ವಿದ್ಯಾರ್ಥಿ ಆಗ್ಬೇಕು, ಪಕ್ಷಿ ಆಗ್ಬೇಕು ನೀವು. ಅಂದಾಗ ಮಾತ್ರ ಆಗ್ಲಿಕ್ಕೆ ಸಾಧ್ಯ ಇದೆ. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ಹೇಳಿದ್ದೀನಿ. ನಿಮ್ಮ ಸ್ನೇಹಿತರು ಕೂಡ ಇದನ್ನು ದಯವಿಟ್ಟು ಶೇರ್ ಮಾಡಿ, ಅವರಿಗೆ ಕೂಡ ಉಪಯೋಗ ಆಗ್ತದೆ. ಮತ್ತೆ ಮುಂಬರುವಂತಹ ವಿಡಿಯೋ ಒಳಗಡೆ ಈ ಕ್ರೈಸ್ಟ್ ನೇಮಕಾತಿ ಒಳಗಡೆ ಏನ್ ಓದ್ಬೇಕು, ಯಾವ ಪುಸ್ತಕವನ್ನು ಓದ್ಬೇಕು, ಹೆಂಗ್ ಓದ್ಬೇಕು, ನಾವು ಎಲ್ಲಿ ಸ್ಟಡಿ ಮಾಡ್ಬೇಕು, ಧಾರವಾಡದಲ್ಲಿ ಮಾಡಿದ್ರೆ ಉತ್ತಮನ, ಬಿಜಾಪುರದಲ್ಲಿ ಮಾಡಿದ್ರೆ ಉತ್ತಮನ, ಬೆಂಗಳೂರಲ್ಲಿ ಮಾಡ್ಬೇಕಾ, ಪರೀಕ್ಷೆಗೆ ಯಾವಾಗ ಕೋಚಿಂಗ್ ತಗೋಬೇಕಾ ಅಥವಾ ಬೇಡ, ಸ್ವಂತ ಓದಿದ್ರೆ ಪಾಸ್ ಆಗುತ್ತಾ ಅನ್ನುವಂತ ವಿಷಯವನ್ನ ಸಂಪೂರ್ಣವಾಗಿ ನಾನು ವಿಕಸಿಸ್ತೇನೆ, ನಿಮ್ ಜೊತೆ ಚರ್ಚೆ ಮಾಡ್ತೀನಿ. ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ. ನಮಸ್ಕಾರ.